ಸಿಟಿ ಸಾಕಾಗಿ ಹೋಗಿದ್ಯಾ? ನಿಮ್ಗಾಗಿ ಕಾದಿದೆ ಹಸಿರ ಸ್ವರ್ಗ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ಪ್ರೈವೇಟ್ ಫಾರ್ಮ್ ಪ್ಲಾಟ್ ತಗೊಳ್ಳಿ. 20+ ಪ್ರೀಮಿಯಂ ಅಮ್ಯುನಿಟೀಸ್ ಜೊತೆ ರೆಸಾರ್ಟ್ ಸ್ಟೈಲ್ ಜೀವನ ನಡೆಸಿ. ಕೇವಲ 42 ಲಕ್ಷ ರೂಪಾಯಿನಿಂದ ಆರಂಭ. ಮಾಕ್ಸ್ ಟೆರಾಹಿಲ್, ವೇರ್ ನೇಚರ್ ಮೀಟ್ಸ್ ಲಕ್ಸುರಿ. ಆಸಕ್ತರು ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಮೂಗುದಾರ ಇಲ್ಲದ ಎತ್ತಿನ ಥರ ಕುಣಿತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶನಿವಾರವಷ್ಟೇ ವೀಸಾ ನೀತಿಯಲ್ಲಿ ದೊಡ್ಡ ಬದಲಾವಣೆ ಮಾಡೋದಾಗಿ ಹೇಳಿದ್ರು. ಅಮೆರಿಕಾಗೆ ಹೋಗೋ ಉದ್ಯೋಗಿಗಳಿಗೆ H-1B ವೀಸಾ ಬೇಕಾದವರಿಗೆ ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರು. ಇದು ಜಾಗತಿಕ ಉದ್ಯಮ ಲೋಕದಲ್ಲಿ ಜಾಬ್ ಮಾರ್ಕೆಟ್ನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಭಾರತದಲ್ಲಂತೂ ಐಟಿ ಕ್ಷೇತ್ರಕ್ಕೆ ಈ ಸಲ ಬಲವಾದ ಹೊಡೆತ ಬೀಳುತ್ತೆ ಎನ್ನಲಾಗ್ತಿತ್ತು. ಆದ್ರೀಗ ಟ್ರಂಪ್ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ಶನಿವಾರ ಹೊರಡಿಸಿದ್ದ ಆದೇಶಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದು, ಹೊಸ ರೂಲ್ಸ್ ಅಪ್ಲೈ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 21ರಿಂದಲೇ ಇದು ಜಾರಿಯಾಗ್ತಿದ್ದು, ಬೀಸೋ ದೊಣ್ಣೆಯಿಂದ ಕೆಲವರು ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಇನ್ನೂ ಕೆಲವರಿಗೆ ಆಘಾತ ಹಾಗೆ ಮುಂದುವರೆದಿದೆ. ಬನ್ನಿ, ಅಮೆರಿಕದ ಆಡಳಿತ ಹೊರಡಿಸಿರೋ ಈ ಹೊಸ ಆದೇಶದಲ್ಲಿ ಏನಿದೆ? ಬೀಸೋದೊಣ್ಣೆಯಿಂದ ಈ ಸಲ ತಪ್ಪಿಸಿಕೊಂಡಿರೋದ್ಯಾರು? ಈ ಹೊಸ ರೂಲ್ಸ್ ಯಾರ್ಯಾರಿಗೆ ಅಪ್ಲೈ ಆಗತ್ತೆ? ಭಾರತೀಯರಿಗೆ ಐಟಿ ಉದ್ಯೋಗಿಗಳಿಗೆ ಈ ಹೊಸ ಆದೇಶದಿಂದ ರಿಲೀಫ್ ಸಿಗ್ತಾ ಇಲ್ವಾ? ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹೊಸಬರಿಗೆ ಫೀಸ್, ಹಾಲಿಗಳಿಗೆ ರಿಲೀಫ್. ಸ್ನೇಹಿತರೆ, ಶನಿವಾರ ಹೊರಡಿಸಿದ್ದ ಆದೇಶದಲ್ಲಿ H-1B ವೀಸಾಗಳಿಗೆ $1 ಲಕ್ಷ ಅಂದ್ರೆ 88 ಲಕ್ಷ ರೂಪಾಯಿ ಫೀಸ್ ಅಂತ ಅನೌನ್ಸ್ ಮಾಡಿದ್ರು. ಸಾಮಾನ್ಯವಾಗಿ ಈ ವೀಸಾಗೆ 4-5 ಲಕ್ಷ ರೂಪಾಯಿ ಇತ್ತು. ಆದ್ರೆ ನಿನ್ನೆ ದಿಢೀರ್ ಅಂತ ಹೆಚ್ಚಳ ಮಾಡಿದ್ದು, ಅದು ಸೆಪ್ಟೆಂಬರ್ 21ರಿಂದಲೇ ಜಾರಿಗೆ ಬರುತ್ತೆ ಅಂತ ಹೇಳಿದ್ದು ಹಲವರಲ್ಲಿ ಆತಂಕ ಮೂಡಿಸಿತ್ತು. ಭಾರತೀಯ ಉದ್ಯೋಗಿಗಳಂತೂ ತುಂಬಾ ಚಿಂತೆಗೀಡಾಗಿದ್ರು. ಯಾಕಂದ್ರೆ ಅಮೆರಿಕದಲ್ಲಿ ಅತಿ ಹೆಚ್ಚು H-1B ವೀಸಾ ಪಡೆಯೋರಲ್ಲಿ ಭಾರತೀಯರು ಮುಂಚೂಣಿಯಲ್ಲಿದ್ರು. ಅಂದ್ಹಾಗೆ ಈ H-1B ವೀಸಾ ಅನ್ನೋದು ಅಮೆರಿಕ ಸರ್ಕಾರ ವಿದೇಶಿ ನೌಕರರಿಗೆ ಕೊಡೋ ನಾನ್ ಇಮಿಗ್ರೆಂಟ್ ವರ್ಕ್ ವೀಸಾ. ಇದನ್ನ ಬಳಸಿಕೊಂಡು ಅಮೆರಿಕದ ಕಂಪನಿಗಳು ಬೇರೆ ದೇಶದ ಉದ್ಯೋಗಿಗಳನ್ನ ಹೈರ್ ಮಾಡ್ಕೋತಿದ್ರು. ನಮ್ಮ ಐಟಿ ಉದ್ಯೋಗಿಗಳು, ಇಂಜಿನಿಯರ್ಸ್, ಮೆಡಿಕಲ್ ಫೀಲ್ಡ್ನ ನೌಕರರು, ಫಿನಾನ್ಸ್ ಇನ್ನಿತರ ಕ್ಷೇತ್ರದಿಂದ ದೊಡ್ಡ ಮಟ್ಟದಲ್ಲಿ ಉದ್ಯೋಗಿಗಳು ಇಲ್ಲಿಗೆ ರಿಕ್ರೂಟ್ ಆಗ್ತಿದ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, 2022ರ ಅಕ್ಟೋಬರ್ನಿಂದ 2023ರ ಸೆಪ್ಟೆಂಬರ್ ವರೆಗೆ ಅಮೆರಿಕ ಸುಮಾರು 4 ಲಕ್ಷ H-1B ವೀಸಾಗಳನ್ನ ಇಶ್ಯೂ ಮಾಡಿತ್ತು. ಅದರಲ್ಲಿ 72% ಭಾರತೀಯರೇ ಪಡ್ಕೊಂಡಿದ್ರು. ಸೊ ಟ್ರಂಪ್ರ ಈ ನಿರ್ಧಾರ ಭಾರತದ ಉದ್ಯೋಗಿಗಳಿಗೆ ಆಲ್ಮೋಸ್ಟ್ ಬ್ಯಾನ್ ತರದ್ದೇ ಲೆಕ್ಕ ಆಗತ್ತೆ ಅನ್ನೋ ಮಾತು ಕೇಳಿ ಬರ್ತಿತ್ತು. ಆದ್ರೀಗ ವೈಟ್ ಹೌಸ್ ಅಧಿಕೃತವಾಗಿ ಸ್ಪಷ್ಟನೆ ಕೊಟ್ಟಿದೆ. ಇದರಲ್ಲಿ ಅನೇಕ ಇಂಪಾರ್ಟೆಂಟ್ ಅಂಶಗಳನ್ನ ಉಲ್ಲೇಖ ಮಾಡಿದೆ. ಹೊಸ ಶುಲ್ಕ ಒಂದೇ ಸಲ. ಹೌದು, ಮೊದಲು ಹೊರಡಿಸಿದ್ದ ಆದೇಶದಲ್ಲಿ ಫೀಸ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಆದ್ರೆ ಅದು ವಾರ್ಷಿಕವಾಗಿ ಶುಲ್ಕನ, ರಿನ್ಯೂವಲ್ ಶುಲ್ಕನ, ಒನ್ ಟೈಮ್ ಫೀಸಾ ಏನು ಹೇಳಿರಲಿಲ್ಲ. ಬಹುತೇಕ ತಜ್ಞರು ಇದು ವಾರ್ಷಿಕ ಶುಲ್ಕ ಅಂತಲೇ ವಿಶ್ಲೇಷಣೆ ಮಾಡ್ತಿದ್ರು. ಆದ್ರೆ ಈಗ ಇದು ವಾರ್ಷಿಕ ಶುಲ್ಕ ಅಲ್ಲ, ಒನ್ ಟೈಮ್ ಫೀಸ್ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೀವಿಟ್ ಹೇಳಿದ್ದಾರೆ. ಅಲ್ಲದೆ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗಾಗಲೇ ವೀಸಾ ಹೊಂದಿರೋರಿಗೆ ಈ ಫೀಸ್ ಅಪ್ಲೈ ಆಗಲ್ಲ. ಮುಂದೆ ಹೊಸಬರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ವೈಟ್ ಹೌಸ್ ಹೇಳಿದೆ. ಸ್ನೇಹಿತರೆ, ಈ ಸ್ಪಷ್ಟನೆ ಈಗ ಅಮೆರಿಕದಲ್ಲಿ ಉಳಿದಿರೋರಿಗೆ ಮತ್ತು H-1B ವೀಸಾ ಪಡ್ಕೊಂಡಿರೋರಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂಚೆ ಹೊರಡಿಸಿದ್ದ ಆದೇಶದಿಂದ ಈಗ ಅಮೆರಿಕದಲ್ಲಿರೋ ಲಕ್ಷಾಂತರ ಭಾರತೀಯರು ಗಡೀಪಾರು ಆಗ್ಬೋದು ಅನ್ನೋ ಭೀತಿ ಇತ್ತು. ಮಾಹಿತಿ ಪ್ರಕಾರ ಈ H-1B ವೀಸಾ ಪಡ್ಕೊಂಡು ಈಗ ಅಮೆರಿಕದಲ್ಲಿ 20 ಲಕ್ಷ ಭಾರತೀಯರಿದ್ದಾರೆ. ಇವರ ವೀಸಾ ಅವಧಿ ಜಸ್ಟ್ 3 ವರ್ಷ ಮಾತ್ರ. ರಿನ್ಯೂವಲ್ ಮಾಡಿದ್ರೆ ಮತ್ತೆ 3 ವರ್ಷಕ್ಕೆ ಮಾತ್ರ ಎಕ್ಸ್ಟೆಂಡ್ ಮಾಡಬಹುದಿತ್ತು. ಇನ್ನು ಈ ಮಧ್ಯೆ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಅದು ಸಿಗೋವರೆಗೂ ಅಮೆರಿಕ ಸರ್ಕಾರ ಈ ವೀಸಾ ಅವಧಿಯನ್ನ ಕೂಡ ಎಕ್ಸ್ಟೆಂಡ್ ಮಾಡ್ತಿತ್ತು. ಅಂದ್ಹಾಗೆ ಇಲ್ಲಿ ಗ್ರೀನ್ ಕಾರ್ಡ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದು ಅಮೆರಿಕದಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆಗೋರಿಗೆ ಸಿಗೋ ಕಾರ್ಡ್. ಅಮೆರಿಕ ಸರ್ಕಾರ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದನ್ನ ಇಶ್ಯೂ ಮಾಡುತ್ತೆ. ಈ ಗ್ರೀನ್ ಕಾರ್ಡ್ ಸಿಗೋವರೆಗೂ ಉದ್ಯೋಗಿಗಳು ಅದೇ ವೀಸಾ ಮೂಲಕ ರಿನ್ಯೂವಲ್ ಮಾಡ್ಕೋತಿದ್ರು. ಇದಕ್ಕೆ ಕಂಪನಿಗಳೇ ಅವರಿಗೆ ಹಣ ಕೊಡ್ತಿದ್ವು. ಆದ್ರೆ ದಿಢೀರ್ ಅಂತ 1 ಕೋಟಿ ಫೀಸ್ ಮಾಡಿದ್ದು ಮುಂದೆ ಕಂಪನಿಗಳು ಇಷ್ಟು ಹಣ ಕೊಟ್ಟು ಉಳಿಸಿಕೊಳ್ತಾವ ಅನ್ನೋ ಅನುಮಾನ ಇತ್ತು. ರಿನ್ಯೂವಲ್ಗೆ 1 ಕೋಟಿ ಕೊಡ್ಬೇಕಾ ಅನ್ನೋ ಆತಂಕ ಇತ್ತು. ಇದು ಸಾಧ್ಯವಾಗದೇ ಇದ್ರೆ ಗ್ರೀನ್ ಕಾರ್ಡ್ಗೆ ಕಾಯ್ತಿದ್ದವರೆಲ್ಲ ಲೀಗಲ್ ಸ್ಟೇಟಸ್ ಕಳ್ಕೊಂಡು ವಾಪಸ್ ಭಾರತಕ್ಕೆ ಬರ್ಬೋದು ಎನ್ನಲಾಗ್ತಿತ್ತು. ಆದ್ರೀಗ ಟ್ರಂಪ್ ಸರ್ಕಾರ ಫುಲ್ ಕ್ಲಾರಿಟಿ ಕೊಟ್ಟಿದೆ.
ಈ ಶುಲ್ಕ ಯಾವುದೇ ರಿನಿವಲ್ ಮತ್ತು ಈಗಾಗಲೇ ವೀಸಾ ಹೊಂದಿರೋರಿಗೆ ಅಲ್ಲ ಅಂತೇಳಿದೆ. ಇದು ಅರ್ಜಿಗೆ ಮಾತ್ರ, ಅಂದ್ರೆ ಹೊಸದಾಗಿ ಅಪ್ಲೈ ಮಾಡೋರಿಗೆ ಮಾತ್ರ ಅಂತ ತಿಳಿಸಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಓಡಿ ಬರೋ ಅವಶ್ಯಕತೆ ಇಲ್ಲ. ಇನ್ನು ದಿಢೀರಂತ ಡೆಡ್ಲೈನ್ ಫಿಕ್ಸ್ ಮಾಡಿದ್ರಿಂದ ಅಮೆರಿಕದ ಹೊರಗಿರೋ ವೀಸಾ ಹೋಲ್ಡರ್ಸ್ಗಳಿಗೆ ಭಯ ಶುರುವಾಗಿತ್ತು. ಯಾಕಂದ್ರೆ ಸೆಪ್ಟೆಂಬರ್ 21ರಿಂದಲೇ ಇದು ಜಾರಿಗೆ ಬರ್ತಿದೆ ಅನ್ನೋ ಕಾರಣಕ್ಕೆ ಅಮೆರಿಕದ ಬಹುತೇಕ ಕಂಪನಿಗಳು ಅಮೆರಿಕ ಬಿಟ್ಟು ಹೋಗಬೇಡಿ, ಆಚೆ ಹೋಗಿರೋರು ಬೇಗ ವಾಪಸ್ ಬನ್ನಿ ಅಂತ ಡೆಡ್ಲೈನ್ ಕೊಟ್ಟಿದ್ವು. ಸೆಪ್ಟೆಂಬರ್ 21ರ ಮಧ್ಯರಾತ್ರಿ 12:01 ನೀವು ಅಮೆರಿಕದಲ್ಲಿರಬೇಕು ಅಂತ ಹೇಳಿತ್ತು. ಯಾಕಂದ್ರೆ ಇದಾದ ಮೇಲೆ ಅಮೆರಿಕಕ್ಕೆ ಎಂಟ್ರಿ ಅಥವಾ ರೀ ಎಂಟ್ರಿ ಕೊಡೋರಿಗೆ ಕಡ್ಡಾಯವಾಗಿ ಪ್ರತಿ H1B ವೀಸಾ 88 ಲಕ್ಷ ರೂಪಾಯಿ ಪೇ ಮಾಡಬೇಕಾಗತ್ತೆ ಅಂತ ಸುದ್ದಿ ಇತ್ತು. ಇದರ ಪರಿಣಾಮ ಸ್ವದೇಶಕ್ಕೆ ಹೊರಟಿದ್ದ ಭಾರತೀಯ ಟೆಕ್ಕಿಗಳು ವಾಪಸ್ ಓಡಿ ಬಂದ್ರು. ಟ್ರಂಪ್ರ ಅನೌನ್ಸ್ಮೆಂಟ್ ಕೇಳಿದ ಬೆನ್ನಲ್ಲೇ ವಿಮಾನದಿಂದ ಹೊರಗೆ ಓಡಿ ಬರ್ತಿರೋ ದೃಶ್ಯಗಳು ವೈರಲ್ ಆಗಿದ್ವು. ಅಲ್ಲದೆ ಅಮೆರಿಕದಿಂದ ಈಗಾಗಲೇ ಭಾರತಕ್ಕೆ ಬಂದು ವಾಪಸ್ ಹೋಗೋಕೆ ಪ್ಲಾನ್ ಮಾಡೋರಿಗೂ ಇದರಿಂದ ಕಷ್ಟ ಆಗಲಿದೆ ಅಂತ ಹೇಳಲಾಗಿತ್ತು. ಯಾವ ಮಟ್ಟಿಗೆ ಅಂದ್ರೆ ಕೆಲ ಏರ್ಲೈನ್ಸ್ಗಳು ಅಮೆರಿಕಕ್ಕೆ ಡೈರೆಕ್ಟ್ ಫ್ಲೈಟ್ ಟಿಕೆಟ್ ದರ ಏರಿಕೆ ಮಾಡಿದ್ವು. ಆದ್ರೀಗ ಆ ರೀತಿ ತರಾತುರಿಯಲ್ಲಿ ಓಡಿ ಬರೋ ಅನಿವಾರ್ಯತೆ ಇಲ್ಲ ಅಂತ ಅಮೆರಿಕ ಆಡಳಿತ ಸ್ಪಷ್ಟಪಡಿಸಿದೆ. ಬಿಸಿ ತಪ್ಪಿದ್ದಲ್ಲ. ಇನ್ನು ಸ್ನೇಹಿತರೆ, ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟರೂ ಕೂಡ ಸದ್ಯಕ್ಕೆ ಈ ಹೊಸ ಶುಲ್ಕದಿಂದ ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಅಮೆರಿಕದ ಕಂಪನಿಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಈಗ ವೀಸಾ ಹೋಲ್ಡರ್ಸ್ಗಳಿಗೆ ಯಾವುದೇ ಪರಿಣಾಮ ಬೀರಲ್ಲ. ಆದ್ರೆ ಹೊಸಬರು ಅಪ್ಲೈ ಮಾಡಬೇಕು ಅಂದ್ರೆ 1 ಕೋಟಿ ಹಣ ಕೊಡಬೇಕು. ಇದರಿಂದ ಅಮೆರಿಕದ ಕಂಪನಿಗಳು ತಮ್ಮ ದೇಶದಲ್ಲೇ ಉದ್ಯೋಗಿಗಳನ್ನ ಹುಡುಕಿಕೊಳ್ಬಹುದು. ಇದು ಅಮೆರಿಕದಲ್ಲಿ ಕೆಲಸ ತಗೋಬೇಕು ಅನ್ನೋ ಕನಸು ಕಾಣೋರಿಗೆ ದೊಡ್ಡ ಹೊಡೆತ. ನಿಮ್ಮ ಮಾಹಿತಿಗಿರಲಿ, ಅಮೆರಿಕದಲ್ಲಿ ಪ್ರತಿ ವರ್ಷ ಸುಮಾರು 15ರಿಂದ 30 ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಿವೆ. ಅದರಲ್ಲಿ 2-5% ಉದ್ಯೋಗ ಭಾರತೀಯರಿಗೆ ಸಿಗ್ತಿವೆ. ಅದರಲ್ಲೂ ಐಟಿ ಉದ್ಯೋಗಿಗಳನ್ನ ಅಮೆರಿಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೈರಿಂಗ್ ಮಾಡಿಕೊಳ್ಳಲಾಗ್ತಿದೆ. ಅಮೆರಿಕದ ಅಧಿಕೃತ ಮಾಹಿತಿಯ ಪ್ರಕಾರ ಅಮೆರಿಕದಲ್ಲಿ H1B ವೀಸಾ ಹೊಂದಿರೋ ಐಟಿ ವರ್ಕರ್ಸ್ ಪ್ರಮಾಣ 2003ರಲ್ಲಿ 32% ನಷ್ಟಿತ್ತು. ಆದ್ರೆ ಇತ್ತೀಚಿನ ವರ್ಷದಲ್ಲಿ ಇದು 65% ಏರಿಕೆಯಾಗಿದೆ. ಅಮೆರಿಕದ ಕಂಪನಿಗಳಿಗೆ ಬೇಕಾದ ಟ್ಯಾಲೆಂಟ್ಗಳು ಭಾರತದಲ್ಲಿ ಇರೋದ್ರಿಂದ ಇವರೆಲ್ಲ ಈಸಿಯಾಗಿ ಈ ಜಾಬ್ ಪಡ್ಕೊಳ್ತಿದ್ದಾರೆ. ಇದರಿಂದ ಅಮೆರಿಕದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಿದೆ ಅಂತ ಅಮೆರಿಕದ ವಾದ. ವೈಟ್ ಹೌಸ್ ಹೇಳಿಕೆ ಪ್ರಕಾರ ಅಮೆರಿಕದ ಕಂಪ್ಯೂಟರ್ ಸೈನ್ಸ್ ಪದವೀಧರರಲ್ಲಿ ನಿರುದ್ಯೋಗ ಪ್ರಮಾಣ ಈಗಾಗಲೇ 6.1%ಗೆ ರೀಚ್ ಆಗಿದೆ. ಅಲ್ಲದೆ ಕಂಪ್ಯೂಟರ್ ಎಂಜಿನಿಯರಿಂಗ್ ಮಾಡಿದ ಪದವೀಧರರಲ್ಲಿ ನಿರುದ್ಯೋಗ ಪ್ರಮಾಣ 7.5%ಗೆ ತಲುಪಿದೆ. ಇದು ಬಯಾಲಜಿ, ಆರ್ಟ್ಸ್ ಮತ್ತು ಇತಿಹಾಸ ಸಂಬಂಧಿತ ಪದವೀಧರರಿಗೆ ಕಂಪೇರ್ ಮಾಡಿದ್ರೆ ಡಬಲ್ಗಿಂತ ಜಾಸ್ತಿ ನಿರುದ್ಯೋಗ. ಅಮೆರಿಕದಲ್ಲಿ 2000 ಇಸ್ವಿಯಿಂದ 2019ರವರೆಗೆ ಅಂದ್ರೆ 19 ವರ್ಷದಲ್ಲಿ ಸ್ಟೆಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಕ್ಷೇತ್ರದಲ್ಲಿ ವಿದೇಶಿ ಉದ್ಯೋಗಿಗಳ ಸಂಖ್ಯೆ ಡಬಲ್ಗಿಂತ ಜಾಸ್ತಿ ಆಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಉದ್ಯೋಗಗಳ ಪ್ರಮಾಣ ಮಾತ್ರ ಕೇವಲ 44.5% ಹೆಚ್ಚಾಗಿದೆ. ಇದರಿಂದ ಅಮೆರಿಕನ್ ಕಂಪನಿಗಳು ಅಮೆರಿಕರನ್ನೇ ಕೆಲಸದಿಂದ ಕಿತ್ತಾಕ್ತಿವೆ. ಅಮೆರಿಕನ್ನರ ಬದಲಿಗೆ ವಿದೇಶಿಯರನ್ನ ನೇಮಕ ಮಾಡಿಕೊಳ್ತಿವೆ. ಹೀಗಾಗಿ ನಾವು ಈ ಕೆಲಸ ಮಾಡ್ತಿದ್ದೀವಿ ಅಂತ ಅಮೆರಿಕ ಸರ್ಕಾರ ಹೇಳಿದೆ. ಅದಕ್ಕೆ ಕೆಲ ಉದಾಹರಣೆ ಕೂಡ ಕೊಟ್ಟಿದೆ. ಒಂದು ಕಂಪನಿ 2025ರ ಆರ್ಥಿಕ ವರ್ಷದಲ್ಲಿ 5,189 ವಿದೇಶಿ ಕೆಲಸಗಾರರನ್ನ H1B ವೀಸಾ ಮೂಲಕ ನೇಮಿಸಿಕೊಂಡಿದೆ. ಆದರೆ ಇದೇ ಅವಧಿಯಲ್ಲಿ ಬರೋಬ್ಬರಿ 16,000 ಅಮೆರಿಕದ ಉದ್ಯೋಗಿಗಳನ್ನ ವಜಾ ಮಾಡಲಾಗಿದೆ. ಇನ್ನೊಂದು ಕಂಪನಿ 1,698 H1B ವೀಸಾ ಮೂಲಕ ಕೆಲಸಗಾರರನ್ನ ಸೇರಿಸಿಕೊಂಡಿದೆ. ಆದರೆ ಇದೇ ಅವಧಿಯಲ್ಲಿ 2,400 ಅಮೆರಿಕನ್ ಉದ್ಯೋಗಿಗಳನ್ನ ತೆಗೆದುಹಾಕುವುದಾಗಿ ಹೇಳಿದೆ. ಮೂರನೇ ಕಂಪನಿಯೊಂದು 2022ರಿಂದ ಇಲ್ಲಿಯವರೆಗೆ 27,000 ಅಮೆರಿಕರನ್ನ ಕಿತ್ತಾಕಿ ಅದೇ ಅವಧಿಯಲ್ಲಿ 25,075 H1B ವೀಸಾ ವರ್ಕರ್ಸ್ನ ಸೇರಿಸಿಕೊಳ್ಳುವುದಕ್ಕೆ ಅನುಮೋದನೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಕೆಲಸದಿಂದ ಹೊರಹೋಗೋ ಅಮೆರಿಕದ ಉದ್ಯೋಗಿಗಳ ಕೈಯಲ್ಲೇ ವಿದೇಶಿ ಕೆಲಸಗಾರರಿಗೆ ಟ್ರೈನ್ ಮಾಡುವಂತೆ ಒತ್ತಾಯ ಮಾಡಲಾಗ್ತಿದೆ.
ಹೀಗಾಗಿ ಈ ವೀಸಾ ಪ್ರೋಗ್ರಾಂನ ದುರುಪಯೋಗ ಪಡಿಸಿಕೊಳ್ಳೋದನ್ನ ತಡೆಯೋಕೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನ ಕಾಪಾಡೋಕೆ ಟ್ರಂಪ್ ಹೆಚ್ಚುವರಿ ಸುಂಕವನ್ನ ಹೇರಿದ್ದಾರೆ ಅಂತ ಅಮೆರಿಕ ಸರ್ಕಾರ ತನ್ನ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಜಾಬ್ ಮಾಡಬೇಕು ಅನ್ನೋ ಐಟಿ ಉದ್ಯೋಗಿಗಳಿಗೆ ಇದರಿಂದ ಚಾಲೆಂಜ್ ಆಗಬಹುದು. ಯುನೈಟೆಡ್ ಸ್ಟೇಟ್ಸ್ ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸಸ್ ಮಾಹಿತಿ ಪ್ರಕಾರ ಟಿಸಿಎಸ್ ಭಾರತದಿಂದ 2025ರಲ್ಲೇ ಸುಮಾರು 5,505 H1B ವರ್ಕರ್ಸ್ ಅನ್ನ ರಿಕ್ರೂಟ್ ಮಾಡಿಕೊಂಡಿತ್ತು. ಕಗ್ನೋಸೆಂಟ್ ಕಂಪನಿ 2024ರ ಅಕ್ಟೋಬರ್ನಿಂದ 2025ರವರೆಗೆ 3,700 ಉದ್ಯೋಗಿಗಳನ್ನು ಭಾರತದಿಂದ ಹೈರ್ ಮಾಡಿಕೊಂಡಿತ್ತು. ಇದೇ H1B ವೀಸಾ ಮೂಲಕ. ಹಾಗೆ ಇನ್ಫೋಸಿಸ್ 2004 ಉದ್ಯೋಗಿಗಳನ್ನ, ಎಲ್ಟಿಐ ಮೈಂಡ್ ಟ್ರೀ 1,807 ಉದ್ಯೋಗಿಗಳನ್ನ, ಹಾಗೆ HCL ಟೆಕ್ 1,728 ಉದ್ಯೋಗಿಗಳನ್ನ ಹೈರ್ ಮಾಡಿಕೊಂಡಿತ್ತು. ಭಾರತೀಯ ಟ್ಯಾಲೆಂಟ್ಗಳಿಗೆ ಬೇಗ ವೀಸಾ ಅಪ್ರೂವಲ್ ಸಿಕ್ತಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಐಟಿ ಎಂಪ್ಲಾಯಿಗಳಿಗೆ ಕಷ್ಟ ಆಗಬಹುದು. ಈಗಾಗಲೇ ವೀಸಾ ಪಾಲಿಸಿ ಕಠಿಣ ಮಾಡಿರೋದ್ರಿಂದ ಭಾರತದ ಸ್ಕಿಲ್ಡ್ ವರ್ಕರ್ಗಳಿಗೆ H1B ವೀಸಾ ಪಡೆಯೋದು, ರಿನಿವಲ್ ಮಾಡೋದೆಲ್ಲ ಕಷ್ಟ ಆಗ್ತಿದೆ. ಈಗ 1 ಕೋಟಿ ಹಣ ಕೇಳಿದ್ರೆ ಅಮೆರಿಕದ ಕನಸಿಗೆ ಪೆಟ್ಟು ಬೀಳಬಹುದು. ಹೀಗಾಗಿ ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ವಲಸೆ ಕ್ಷೇತ್ರದಲ್ಲೂ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ.